ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಅಗದಿ ಸರಳ ಆಗಿರುವಂತಹ ಪಾಪಡನ್ನ ತೋರಿಸ್ಕೊಡಕತ್ತೀವಿ. ಇದನ್ನ ನಿಮಗೆ ಮಾಡಕ್ಕೆ ಯಾವುದೇ ಜಂಜಾಟಿಲ್ದ ಅತಿ ಸುಲಭವಾಗಿ ಯಾರು ಬೇಕಾದ ಮಾಡ್ಕೊಳ್ಳುವಂತಹ ಸಣ್ಣ ಪಾಪು ಕೈಯಾಗ ಕೊಡ್ರಿ ಅದು ಬೇಕಾದ್ರೆ ಮಾಡಿಕೊಡ್ತೈತಿ. ಅಷ್ಟು ಮಸ್ತ್ ಆಗಿರುವಂತಹ ಈ ಒಂದು ಸಾಬುದಾನ ಪಾಪಡನ್ನು ಇವತ್ತು ನಿಮಗೆ ನಾವು ಭಾಳ ಕಡಿಮೆ ಸಮಯದಾಗ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀವಿ. ಬರ್ರಿ ನೋಡಕ್ರಿ. ಅದಕ್ಕೆ ಏನು ಮಾಡಿರಿ, ನೀವು 1 ಕಪ್ ಅಷ್ಟು ಸಾಬುದಾನ ತಗೋರಿ. 1 ಕಪ್ ಅವ್ರಿ ಬರೀ. ಅದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ತೊಳೆದಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಏನು ಮಾಡಿರಿ ಅಂತಂದ್ರೆ ನೆನೆಕಾಯಿ ಇಟ್ಬಿಡ್ರಿ. ಒಂದು 2 ತಾಸಲ್ಲಿ ಚಂದಂಗೆ ನೆನೆಯಾಕೆ ಬಿಟ್ಬಿಡ್ರಿ. ಖಾಲಿ ಬಿಟ್ಬಿಡ್ರಿ, ಬೇರೆ ಏನು ಕೆಲಸ ಮಾಡೋ ಇವ್ನು ನೆನೆಯಾಕೆ ಬಿಟ್ರಿ ಅಂತಂದ್ರೆ ಮುಗಿದು ಹೋಗ್ತೈತಿ. ಆಮೇಲೆ ಏನು ಮಾಡಿರಿ, ಮ್ಯಾಲೆ ಮುಚ್ಚಿ ತೆಗೆದಿಡ್ರಿ. ಆಮೇಲೆ ರಾತ್ರಿ ಏನು ಮಾಡಬೇಕು ಅಂತಂದ್ರೆ ಒಂದು 4 ಕಪ್ ಅಷ್ಟು ನೀರನ್ನು ನೀವು ಕಾಯಕ್ಕೆ ಇಡ್ಬೇಕ್ರಿ. ಕಾಯಕ್ಕೆ ಇಡ್ರಿ. ಈ ಕಡೆ ಸಾಬುದಾನೂ ನೆನೆದವು, ನೀವು ನೋಡ್ಬೋದು ಬರೋಬ್ಬರಿಯಾಗಿ ಈ ರೀತಿಯಾಗಿ ಮುತ್ತಿನಂಗೆ ಕಾಣಕತ್ತಾವೆ. ಆ ಕಡೆ ನೀರನ್ನು ನಾವು ಏನು ಕಾಯಕ್ಕೆ ಇಟ್ಟಿದ್ದೆ ನೋಡಿ, ಚಂದಂಗೆ ಈ ರೀತಿ ಕುದಿ ಬರಬೇಕು. ಪೂರ್ತಿ ನೀರು ಚಂದಂಗೆ ಕಾದಾದ್ಮೇಲೆ ಈ ಸಾಬುದಾನ ನೆನೆದಿರುವಂಥ ಸಾಬುದಾನ ಒಳಗೆ ಆ ಬಿಸಿ ನೀರನ್ನು ಹಾಕಿದ್ರಿ. ಹಾಕಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಆ ಲಿಡ್ಡನ್ನು ಅಥವಾ ಒಂದು ಪ್ಲೇಟನ್ನು ಮುಚ್ಚಿ ಮರುದಿನ ಮುಂಜಾನೆ ತನಕ ಬಿಟ್ಟು ಬಿಡೋದ್ರಿ. ಏನೂ ಮಾಡೋಂಗಿಲ್ಲ. ಮರುದಿನ ಮುಂಜಾನೆ ಈ ರೀತಿಯಾಗಿ ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ಬಬಲ್ ಗದ್ಲೆ ಕಾಣಕತ್ತವು, ಏಕದಮ್ ಚಂದ ಕಾಣಕತ್ತವು. ಸಾಬುದಾನ ಈ ರೀತಿಯಾಗಿ ಪದ್ಧತಿಯಾಗಿ ತಯಾರಾಗಿರ್ತಾವ್ರಿ. ಇನ್ನು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಮುಂಜಾನೆ ಸಾಬುದಾನ ಏನು ಕುದ್ದಾವ್ರಿ ಅದ್ರಾಗ ಬರೋಬ್ಬರಿ ಬಿಸಿನೀರು ಹಾಕಿದ್ದೀವಲ್ಲ, ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೋದು. ಹಾಕಿ ಗರ್ರ ಅಂಥೇಳಿ ರುಬ್ಬಕ್ಕೆ ಚಾಲೂ ಮಾಡೋದು. ನಡಬರ್ಕ್ ಏನು ಮಾಡಿರಿ, ಸ್ವಲ್ಪ ಇದ್ರೊಳಗೆ ಬಿಸಿ ನೀರನ್ನು ಸೇರಿಸಿರಿ. ಬಿಸಿ ನೀರು ನೆನಪಿಟ್ಕೋರಿ. ಬಿಸಿ ನೀರನ್ನು ಹಾಕಿ ಚಂದಂಗೆ ಅದನ್ನು ಒಂದು ಈಟು ತಿರುವಾಡಿ ನೀವು ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಬೇಕ್ರಿ. ತೊತ್ತೀತಿಲ್ಲ ಏಕದಮ್ ಸಣ್ಣ ಆಗಿಬಿಡ್ಬೇಕು. ಹಂಗೆ ನೀವು ಗರ್ರ ಅನಿಸಿ ಇದನ್ನು ತೊಗೊಳ್ಬೇಕ್ರಿ. ಹಿಂಗೆ ನೀವು ಒಂದ್ಸಲ ಅಥವಾ 2 ಸಲ ಆದ್ರೆ 2 ಸಲ ಬ್ಯಾಚ್ ವೈಸ್ ಮಾಡ್ಕೊಂಡು ಅದನ್ನು ನಡ್ಬರ್ಕ್ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕೊಂತ ಈ ರೀತಿಯಾಗಿ ಅದನ್ನು ರುಬ್ಕೊಳ್ಬೇಕಾಗೈತೆ ರೀ. ಗೊತ್ತಾತಿಲ್ಲ, ಈಸಿ ಅನ್ಸಕತ್ತೈತಲ್ರಿ. ಇನ್ನು ತೀರಾ ಈಸಿ ಐತಿ, ಬರೀ ಹೇಳ್ತೀನಿ. ಬರೋಬ್ಬರಿ ರುಬ್ಕೊಂಡು ತೊಗೊಂಡು ಆದ್ಮೇಲೆ ಹಿಟ್ಟನ್ನು ಒಂದು ಬೌಲ್ದಾಗ ಹಾಕಿರ್ತೀರಿ ಅಥವಾ ಒಂದು ಪಾತ್ರದ ಹಾಕಿರ್ತೀರಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ. ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಹೆಚ್ಚಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಉಪ್ಪು ನೋಡ್ಕೊಂಡು ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ತೀತ್ರಿ ಇಷ್ಟ ಮಾಡಬೇಕಾಗಿರೋದು. ಇದಕ್ಕಿಂತ ಜಾಸ್ತಿ ನಿಮಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಷ್ಟು ಮಾಡಿ ನೀವು ಏನು ಮಾಡಿರಿ, ಮ್ಯಾಳಿಗೆ ಮೇಲೆ ತೊಗೊಂಡು ಹೋಗ್ರಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿಯಾಗಿ ಬಂದಿರ್ಬೇಕು ರೀ. ಆಮೇಲೆ ರೀ ನೆಕ್ಸ್ಟ್ ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಚಂದಂಗೆ ಹೇನ್ರಿ ಮಾಳಿಗೆ ಮೇಲೆ ತೊಗೊಂಡು ಹೋಗೋದ್ರಿ. ಮುಂಜಾನೆ ಈ ರೀತಿ ಪಾಪಡ ಹಾಕಿದ್ರಿ ಅಂತಂದ್ರೆ ಭಾಳ ಚಂದಂಗೆ ಸಂಜೆ ತನಕ ಒಣಗ್ತಾವೆ. ಅದಕ್ಕೆ ಈ ರೀತಿ ಶೀಟ್ ಮೇಲೆ ನೀವು ಈ ಒಂದು ಹಪ್ಪಳ ಅಥವಾ ಪಾಪಡನ್ನು ಹಾಕಬೇಕ್ರಿ. ಹಾಕುವಾಗ ಲಕ್ಷ್ಯ ಇರಲ್ರಿ. ಏನು ರೀ, ಭಾಳ ತೆಳ್ಳಗೆ ಮಾಡೋಕ್ಕೆ ಹೋಗಂಗಿಲ್ಲ. ಸ್ವಲ್ಪ ದಿಪ್ಪಾಗಿನ ಉಳಿಸೋದು ಅವು ತಾಣ ತೆಳ್ಳಗೆ ಆಗತ್ತಾವ್ರಿ. ಆಮೇಲೆ ಅದಕ್ಕೆ ಒಂದು ಈಟ ದಿಪ್ಪಂಗಿನ ನೀವು ಉಳಿಸಿ ನೋಡ್ಕೊಂಡು ಈ ರೀತಿಯಾಗಿ ಅವು ಗುಂಡ ಬರಬೇಕು, ಹಂಗೆ ಬರಬೇಕು, ಹಿಂಗೆ ಬರಬೇಕು ಅಂತ ಏನೂ ಇಲ್ಲರಿ. ನಿಮಗೆ ಹೆಂಗೆ ಬರ್ತೈತೋ ಹಂಗೆ ಒಂದು ಚಮಚಲ್ಲಿ ಹಾಕಿ ಮ್ಯಾಲೆ ಒಂದು ಈಟ ಆಟ ಆಡಿಸಿಬಿಟ್ರೆ ಸಾಕ್ರಿ. ಈ ರೀತಿಯಾಗಿ ಆಗಿಬಿಡ್ತಾವೆ. ಹಿಂಗೆ ನೀವು ಮಾಡ್ಬೇಕ್ರಿ. ಅಕಸ್ಮಾತ್ ಕಡಕ್ಕೆ ಬಿಸಿಲಿತ್ತು ಅಂತಂದ್ರೆ 1 ದಿನದಾಗ ಒಣಗಿ ಸರಿಯಾಗಿ ತಯಾರಾಗಿ ಬರ್ತಾವೆ. ಇಲ್ಲ ಅಂತಂದ್ರೆ ಏನು ಮಾಡಿರಿ, 2 ದಿನ ಒಣಗಿಸ್ರಿ. ಬಿಸಿಲಾಗ್ತಂದು ಒಂದು ಸಲ ಏನು ಮಾಡಿರಿ, ಸಂಜೆಗೆ ಬಂದು ಇವನ್ನ ಉಲ್ಟಾ ತಿರುಗಿಸಿ ಹಾಕಿ ಇನ್ನೊಂದು ಮೈನೂ ಚೆಂದಂಗೆ ಒಣಗಿಸ್ರಿ ಬಿಸಿಲಿಗೆ. ಆಮೇಲೆ ನೀವು ಮರುದಿನ ಒಂದು ಈಟ್ ಬಿಸಿಲಿಗೆ ಇಟ್ರಿ ಅಂತಂದ್ರೆ ಸರಿಯಾಗಿ ಆಗ್ತಾವೆ. ಈಗ ಸಂಜೆ ಮುಂದೆ ನೋಡ್ಬೋದು ಏಕದಮ್ ಟ್ರಾನ್ಸ್ಪರೆಂಟ್ ಆಗಿದಾವು, ಚಂದ ಕಾಣಕತ್ತಾವ್ರಲ್ಲ. ಇನ್ನೊಂದು ದಿನ ಬಿಸಿಲು ಬೇಕ್ರಿ ಇವಕ್ಕೆ. ಅದಕ್ಕೆ ನಾವು 2 ದಿನ ಚಂದಂಗೆ ಇವನ್ನ ಬಿಸಿಲಾಗಿ ಬಿಡ್ತೀವಿ. ತಿರುಗಿಸಿ ಹಾಕ್ರಿ, ಬರೋಬ್ಬರಿಯಾಗಿ ಆಗ್ತಾವು, ಬಹಳ ಚೆಂದಂಗೆ ಆಗ್ತಾವು. ಆಮೇಲೆ ಇವನ್ನ ತೊಗೊಂಡು ಹೋಗಿ ಕರಿಬೋದು. ಅಷ್ಟೇ ರೀತಿ ಆಮೇಲೆ ನೋಡ್ಬೋದು ರೀ, ಏಕದಮ್ ಟ್ರಾನ್ಸ್ಪರೆಂಟ್ ಆಗಿ ಸಿಂಪಲ್ಲಾಗಿ ಸರಿಯಾಗಿ ಒಣಗಿದಾವ್ರಿ ಬಿಸಿಲಿಗೆ. ಇಷ್ಟ ಆದ್ರೆ ಸಾಕ್ರಿ. 2 ದಿನದ ಬಿಸಿಲಿಗೆ ಅಥವಾ 1 ದಿನದ ಕಡಕ್ ಬಿಸಿಲಾದ್ರೆ ಸಾಕ್ರಿ. ನಾವು ನಿಮ್ಗೆ ಎಣ್ಣೆ ಇಲ್ಲದ ತೋರಿಸ್ತೀವಿ ಬರ್ರಿ. ಅಕಸ್ಮಾತ್ ನೀವು ಡಯಟ್ ಕಾನ್ಷಿಯಸ್ ಇದ್ರಿ ಅಂತಂದ್ರೆ ಏನು ಮಾಡಿರಿ, ಮೈಕ್ರೋವೇವ್ದಾಗ ಹೋಗಿ ಇಡ್ರಿ. ತಿರ್ಲೆ ನಿಮಗೆ ಯಾವಾಗ ಬೇಕೋ ಹಂಗೆ ಈ ಒಂದು ಪಾಪಡನ್ನು ಎಣ್ಣೆ ಇಲ್ದರಿ ಏಕದಮ್ ಏನು ಎಣ್ಣೆ ಬೇಕಾಗಿಲ್ಲ, ಬರೀ ಮೈಕ್ರೋವೇವ್ದಾಗ ಇಟ್ಟು ಒಂದು 30 ಸೆಕೆಂಡ್ ಮಾಡಿಬಿಡ್ರಿ ಸಾಕ್ರಿ. ಭಾಳ ಸಾಕ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಕ್ರಿಸ್ಪಿಯಾಗಿ ಏಕದಮ್ ಕರುಮ್ ಹಂಗೆ ಈ ಪಾಪಡ್ ತಯಾರಾಗ್ತಾವೆ. ಅದು ಒಂದು ಹನಿನೂ ಎಣ್ಣೆ ಇಲ್ದರಿ ಚಲೋ ಹೊತ್ನಂಗೆ ಆಗ್ತಾವೆ. ನೋಡ್ಬೋದು ನೀವು ಈ ರೀತಿಯಾಗಿ ಅವು ತಯಾರಾಗಿ ಬರ್ತಾವೆ. ಇಲ್ಲ ಅಂತಂದ್ರೆ ನೀವು ಎಣ್ಣೆ ಒಳಗನ ಕರಿದು ತೊಗೊಳ್ಬೋದ್ರಿ. ಎಣ್ಣೆ ಸ್ವಲ್ಪ ಚಂದಂಗೆ ಕಾಯಕ್ಕಿಟ್ಟಾದ್ಮೇಲೆ ಕಾದಿರುವಂಥ ಎಣ್ಣೆ ಒಳಗೆ ಒಂದು ಪಾಪಡನ್ನು ಬಿಟ್ಟು ಒಂದು ಚಮಚೆಯಿಂದ ಈ ರೀತಿ ದೊಡ್ಡ ಮಾಡ್ಕೊತ ಹೋದರೆ ಅದನ್ನು ದೊಡ್ಡದಾಗ್ತೈತಿ ಮತ್ತು ಕರೆದು ಚಂದಂಗಿನೂ ಬರ್ತೈತಿ. ನಿಮ್ಗೆ ನಾವು 2 ತೋರಿಸಿದ್ದೀವಿ. ಎಣ್ಣೆ ಇತ್ತು ಅಂದ್ರೆ ಎಣ್ಣೆಲಿ ಬೇಕಂದ್ರೆ ಹಂಗೆ ಕರೆದು ಮಾಡ್ಕೊಳ್ಬೋದು. ಎಣ್ಣೆ ಇಲ್ದನೂ ನೀವು ಆರಾಮಾಗಿ ಮೈಕ್ರೋವೇವ್ದಾಗ ಈ ರೀತಿ ಪಾಪಡ್ ಅಥವಾ ಹಪ್ಪಳನ ಮಾಡ್ಕೊಳ್ಬೋದು ರೀ. ಏಕದಮ್ ಕ್ರಿಸ್ಪಿ ಮಸ್ತ್ ಆಗಿರ್ತಾರೆ. ಹಾಗಾದ್ರೆ ಈ ಒಂದು ಪಾಪಡ್ ಇಷ್ಟ ಆಗೈತಿ ಅನ್ಕೊಂತೀವ್ರಿ. ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿಬಿಡ್ರಿ. ಹಂಗೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.